ಮಕ್ಕಳ ಭವಿಷ್ಯದ ಮೇಲೆ ಅವ್ರಿಗೆ ಗಂಭೀರತೆ ಇದ್ದಿದ್ದರೆ ಈ ಥರ ಕೋಮುವಾದಗಳಿಗೆಲ್ಲ ಪ್ರಚೋದನೆ ಕೊಡ್ತಾ ಇರಲಿಲ್ಲ ಅವರು. ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದರೆ ಯಾವುದಾದ್ರೂ ದಿವಸಕ್ಕೆ 5 ಯೂನಿವರ್ಸಿಟಿ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಎಲ್ಲಿ ಒಂದು ತೇರಿಸಿ ನೋಡೋಣ, 5 ಕಾಲೇಜ್ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಇರೋ ಕಾಲೇಜುಗಳನ್ನ ಮುಚ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಫಾರಿನ್ ಟೂರ್ ಹೊಡಿತಾ ಇರ್ತಾರೆ, ಯಾಕಂದರೆ ಸ್ಟೀಲ್ ಫೈಲಲ್ಲಿ ಅವರು ಸಿಕ್ಕಾಕೊಂಡಿರೋದು, ಅದನ್ನು ಮುಚ್ಚಲಿಕ್ಕೆ ಏನೇನು ಮಾಡಬೇಕು ಅದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಶಿಕ್ಷಣ ಸಚಿವರು ಅಥವಾ ಬೇರೆ ಯಾರಾದರೂ ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಪಾರ್ಲಿಮೆಂಟಲ್ಲೂ ಸಹ ಹೋರಾಟ ನಡೆಯುತ್ತೆ. ಯಾಕಂದರೆ ಅವರು ಸುಮಾರು 100 ವರ್ಷಗಳ ಕಾಲ ಈ ದೇಶದಲ್ಲಿ ಸುಳ್ಳು ಹೇಳಿಕೊಂಡೇ ಬಂದು ಜನಗಳನ್ನ ಮರಳು ಮಾಡ್ಕೊಂಡು ಬಂದರು. ಅವರ ಸಂಘಟನೆಗಳು, ಮರಿ ಸಂಘಟನೆಗಳೆಲ್ಲವೂ ಸಹ ಸುಳ್ಳು ಹೇಳಿಕೊಂಡೇ ದೇಶದ ಜನನ ಮಂಕ್ ಬಳೋ ಥರ ಮಾಡಿದ್ರು. ಈಗ ಜನಗಳಿಗೆ ಅರ್ಥ ಆಗ್ತಾ ಇದೆ, ಇವರು ಕೇವಲ ಅಧಿಕಾರಕ್ಕೋಸ್ಕರ ಅವ್ರನ್ನ ತಪ್ಪುದಾರಿಗೆ ಎಳೆದಿದ್ದಾರೆ ಅಂಥೇಳಿ. ದೇವರ ಹೆಸರಲ್ಲಿ ಲೂಟಿ ಹೊಡೆಯೋರು, ಉಂಡಿ ಕಳ್ಳರು, ಅವ್ರ ಹತ್ರ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಜನಕ್ಕೆ ಒಂದು ನಂಬಿಕೆ ಇದ್ದಿದ್ದು ದೇವರ ಮೇಲೆ ಒಂದು ಅಗಾಧವಾದ ಅಪಾರವಾದ ನಂಬಿಕೆ ಇತ್ತು. ಅದೇನೋ ಕಟ್ತೀವಿ, ಯಾರೋ ರಾಮನಿಗೆ ಅನ್ಯಾಯ ಆಗಿಬಿಟ್ಟಿದೆ ಅಂಥೇಳಿ ದೇವಸ್ಥಾನ ಕಟ್ಬಿಟ್ಟು ಅಲ್ಲಿ ಉಂಡಿ ಇಟ್ಬಿಟ್ಟು ಉಂಡಿನಲ್ಲೇ ಕಳ್ತನ ಮಾಡ್ತಾರೆ. ಉಂಡಿ ಕಳ್ಳರಿಗೆ ಇದರ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಆ ಉಂಡಿ ಮತ್ತು ಆ ದೇವಸ್ಥಾನ ಮಾಡೋಕ್ಕೆಲ್ಲ ಅದರ ಶಂಕುಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದು ವಿಶ್ವಗುರು ಈ ನರೇಂದ್ರ ಮೋದಿಯವರು. ಇವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಉಂಡಿ ಕಳ್ಳರ ಮೇಲೆ ಇನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ. ಅಲ್ಲಿ ಯಾರೋ ಒಂದು 2 kg ಗೋಮಾಂಸ ಇಟ್ಕೊಂಡ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ. 200 ಕೋಟಿ ಲೂಟಿ ಹೊಡೆದಾರೆ, ಒಬ್ಬನ್ನೂ ಹಿಡಿದಿಲ್ಲ ಇನ್ನೂ. ಈ ಹೋರಾಟವನ್ನು ಮುಂದುವರಿಸ್ತೀವಿ. ಪಾರ್ಲಿಮೆಂಟಲ್ಲೂ ಸಹ ಅವರು ಉತ್ತರ ಕೊಡಬೇಕು. ಯಾಕಂದರೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಅಲ್ಲ, ದೇಶದಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ, ಅದರಲ್ಲಿ ಇವ್ರು ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾತಕ್ಕೆ ಏನಾದರೂ ಭಾಳ ದೊಡ್ಡ ಗನಂದಾರಿ ಕೆಲಸಕ್ಕೆ ಏನಾದರೂ ಮಾಡಿದರೆ ಪರವಾಗಿರಲಿಲ್ಲ. ಇವರು ಮಾಡೋದು ಅವರ ಮಕ್ಕಳುಗಳನ್ನ, BJP ನಾಯಕರ ಮಕ್ಕಳನ್ನು ತೇರ್ಗಡೆ ಮಾಡಲಿಕ್ಕೋಸ್ಕರ, ಒಳ್ಳೆಯ ಅಂಕಗಳನ್ನ ತೆಗೆದಕ್ಕೋಸ್ಕರ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ನೀಚತನ ಯಾವುದೇ ಸರ್ಕಾರ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಭವಿಷ್ಯದ ಮೇಲೆ ಅವ್ರಿಗೆ ಗಂಭೀರತೆ ಇದ್ದಿದ್ದರೆ ಈ ಥರ ಕೋಮುವಾದಗಳಿಗೆಲ್ಲ ಪ್ರಚೋದನೆ ಕೊಡ್ತಾ ಇರಲಿಲ್ಲ ಅವರು. ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದರೆ ಯಾವುದಾದ್ರೂ ದಿವಸಕ್ಕೆ 5 ಯೂನಿವರ್ಸಿಟಿ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಎಲ್ಲಿ ಒಂದು ತೇರಿಸಿ ನೋಡೋಣ, 5 ಕಾಲೇಜ್ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಇರೋ ಕಾಲೇಜುಗಳನ್ನ ಮುಚ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಫಾರಿನ್ ಟೂರ್ ಹೊಡಿತಾ ಇರ್ತಾರೆ, ಯಾಕಂದರೆ ಸ್ಟೀಲ್ ಫೈಲಲ್ಲಿ ಅವರು ಸಿಕ್ಕಾಕೊಂಡಿರೋದು, ಅದನ್ನು ಮುಚ್ಚಲಿಕ್ಕೆ ಏನೇನು ಮಾಡಬೇಕು ಅದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಶಿಕ್ಷಣ ಸಚಿವರು ಅಥವಾ ಬೇರೆ ಯಾರಾದರೂ ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಪಾರ್ಲಿಮೆಂಟಲ್ಲೂ ಸಹ ಹೋರಾಟ ನಡೆಯುತ್ತೆ. ಈಗ ವಾಂಗ್ಸೋಕ್ ಸೋನಮ್ ಅವ್ರು ಮಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಒಬ್ಬ ಸರ್ಕಾರದವ್ರು ಹೋಗಿ ವಿಚಾರಿಸಿಲ್ಲ ಏನು ಅಂಥೇಳಿ. ಅದು ಒಂದು ದೊಡ್ಡ ದುರಂತವೇ ಸರಿ. ಈಗ ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದ್ರೂ ಸಹ, ಸೋರಿಕೆ ಆದ್ರೂ ಸಹ ಅದ್ರ ಬಗ್ಗೆನೂ ಚರ್ಚೆ ಇಲ್ಲ. ಸೋನಮ್ಮ ಅವರು ಇಷ್ಟು ದಿವಸ ಅಲ್ಲಿ ಧರಣಿ ಕೂತಿದ್ದಾರೆ, ಅದ್ರ ಬಗ್ಗೆನೂ ಅವ್ರನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಮಾಡಿದಾಗ ಇದೊಂದು ದೊಡ್ಡ ದುರಂತವೇ. ಅದ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆಯೂ ಇಲ್ವಲ್ಲ. 3 ಜನ ವಿದ್ಯಾರ್ಥಿಗಳು ತೊಂದರೆಗೆ ಸಿಕ್ಕಾಕೊಂಡಿದ್ರು ಅಂತ ನಮ್ಮ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ ವಹಿಸ್ಕೊಳ್ಳೋ ಆದಂಥ ಘಟನೆಗಳು, ಆ 3 ಜನವೂ ಸಹ ನಾವು ವಿಚಾರಿಸಿದ್ವಿ. ಅದು ಅವ್ರದ್ದೇ ಆದ ಕಾರಣಗಳಿರ್ತವೆ ವಿನಃ ಕಾರ್ಯಕ್ರಮದಿಂದ ಅಲ್ಲ. ಈ ಪ್ರಶ್ನೆ ಸೋರಿಕೆ ಯಾವ ಗ್ರಹಣ ಹಿಡಿದಿದೆ ಅನ್ನೋದು ಅವ್ರು ಹೇಳಬೇಕಾಗುತ್ತೆ. ಈಗ ಕರ್ನಾಟಕದಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಈಗಾಗಲೇ ನಮ್ಮ ಯುವ ಕಾಂಗ್ರೆಸ್ ಅವರು, ವಿದ್ಯಾರ್ಥಿ ಸಂಘಟನೆಗಳು ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಮೊನ್ನೆ ಶಿವಮೊಗ್ಗದಲ್ಲಿ ನಡೀತು. ಸುಮಾರು 10,000 ಜನ ವಿದ್ಯಾರ್ಥಿಗಳು ಸೇರಿದರು. ಇವೆಲ್ಲವನ್ನು ನೀವು ನೋಡಿದಾಗ ನಾವು ಅದಕ್ಕೋಸ್ಕರ ರಾಹುಲ್ ಗಾಂಧಿಯವ್ರನ್ನ ಒಂದು ಮನವಿ ಮಾಡಿದ್ದೀವಿ. ಅವರು ಸಹ ಕರ್ನಾಟಕದಲ್ಲಿ ಬಂದು ವಿದ್ಯಾರ್ಥಿಗಳನ್ನ ಸಂಬೋಧಿಸಿ ಅವರ ಮಾತುಗಳನ್ನ ಆಡಬೇಕು ಅಂತೇಳಿ, ಅದನ್ನು ಆ ಒಂದು ಸಂದೇಶವನ್ನು ಎಲ್ಲ ಜಾಗದಲ್ಲೂ ಸಹ ನಾವು ತೆಗೆದುಕೊಳ್ತೀವಿ. ಈ ನೀಟಲ್ಲಿ 23 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರದಲ್ಲಿದೆ, ಅದರಲ್ಲಿ ಪ್ರಶ್ನೆ ಸೋರಿಕೆ ಆಗಿರೋದ್ರಿಂದ. ಯಾಕಂದರೆ ಅವರು ಸುಮಾರು 100 ವರ್ಷಗಳ ಕಾಲ ಈ ದೇಶದಲ್ಲಿ ಸುಳ್ಳು ಹೇಳಿಕೊಂಡೇ ಬಂದು ಜನಗಳನ್ನ ಮರಳು ಮಾಡ್ಕೊಂಡು ಬಂದರು. ಅವರ ಸಂಘಟನೆಗಳು, ಮರಿ ಸಂಘಟನೆಗಳೆಲ್ಲವೂ ಸಹ ಸುಳ್ಳು ಹೇಳಿಕೊಂಡೇ ದೇಶದ ಜನನ ಮಂಕ್ ಬಳೋ ಥರ ಮಾಡಿದ್ರು. ಈಗ ಜನಗಳಿಗೆ ಅರ್ಥ ಆಗ್ತಾ ಇದೆ, ಇವರು ಕೇವಲ ಅಧಿಕಾರಕ್ಕೋಸ್ಕರ ಅವ್ರನ್ನ ತಪ್ಪುದಾರಿಗೆ ಎಳೆದಿದ್ದಾರೆ ಅಂಥೇಳಿ. ದೇವರ ಹೆಸರಲ್ಲಿ ಲೂಟಿ ಹೊಡೆಯೋರು, ಉಂಡಿ ಕಳ್ಳರು, ಅವ್ರ ಹತ್ರ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಜನಕ್ಕೆ ಒಂದು ನಂಬಿಕೆ ಇದ್ದಿದ್ದು ದೇವರ ಮೇಲೆ ಒಂದು ಅಗಾಧವಾದ ಅಪಾರವಾದ ನಂಬಿಕೆ ಇತ್ತು. ಅದೇನೋ ಕಟ್ತೀವಿ, ಯಾರೋ ರಾಮನಿಗೆ ಅನ್ಯಾಯ ಆಗಿಬಿಟ್ಟಿದೆ ಅಂಥೇಳಿ ದೇವಸ್ಥಾನ ಕಟ್ಬಿಟ್ಟು ಅಲ್ಲಿ ಉಂಡಿ ಇಟ್ಬಿಟ್ಟು ಉಂಡಿನಲ್ಲೇ ಕಳ್ತನ ಮಾಡ್ತಾರೆ. ಉಂಡಿ ಕಳ್ಳರಿಗೆ ಇದರ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಆ ಉಂಡಿ ಮತ್ತು ಆ ದೇವಸ್ಥಾನ ಮಾಡೋಕ್ಕೆಲ್ಲ ಅದರ ಶಂಕುಸ್ಥಾಪನೆ, ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದು ವಿಶ್ವಗುರು ಈ ನರೇಂದ್ರ ಮೋದಿಯವರು.
ಇವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಉಂಡಿ ಕಳ್ಳರ ಮೇಲೆ ಇನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ. ಅಲ್ಲಿ ಯಾರೋ ಒಂದು 2 kg ಗೋಮಾಂಸ ಇಟ್ಕೊಂಡ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ. 200 ಕೋಟಿ ಲೂಟಿ ಹೊಡೆದಾರೆ, ಒಬ್ಬನ್ನೂ ಹಿಡಿದಿಲ್ಲ ಇನ್ನೂ. ಅದು ಕೇಳಿದ್ರೆ ನೀವು ಕಾಣಿಕೆ ಕೊಟ್ಟಿರೋದು ನೀವ್ಯಾಕೆ ಕೇಳ್ತಾ ಇರೋದು ಅಂದರೆ ಬೇರೆಯವ್ರು ಕಾಣಿಕೆ ಕೊಟ್ಟಿರೋದು ಉಂಡಿ ಕಳ್ತನ ಮಾಡಲಿಕ್ಕೆ ಅಕೌಂಟಬಿಲಿಟಿ ಅಲ್ಲ, ಕಳ್ತನ ಮಾಡೋಕ್ಕೆ ಬಂದಿರೋದು ಅಂತ ದೇವ್ರನ್ನೇ ಲೂಟಿ ಹೊಡೆಯೋರು ಇನ್ನು ಮಕ್ಕಳ ಸೋರಿಕೆ ಬಗ್ಗೆ ಏನು ಮಾತಾಡ್ತಾರೆ ಇವರು? ಹುಂಡಿ ದೇವ್ರ ಹುಂಡಿ ಅದು. ಆ ದೇವ್ರ ಹುಂಡಿನ ಯಾರೂ ಮುಟ್ಟಕ್ಕೆ ಹೋಗಲ್ಲ. ಏನೋ ಜವಾಹರ್ಲಾಲ್ ನೆಹರು ಮೇಲೆ ಹೇಳ್ತಾ ಇರ್ತಾರೆ, ಬೈತಾ ಇರ್ತಾರೆ. 1947ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಲ್ಲ ದೇವಸ್ಥಾನದ ಮುಂದೆ ಚಪ್ಪಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಈ ನರೇಂದ್ರ ಮೋದಿ ಬಂದ ಮೇಲೆ ಉಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಎಲ್ಲ ದೇವಸ್ಥಾನದಲ್ಲಿ ಬೋರ್ಡ್ ಬೀಳ್ತಾ ಇದೆ. 24ನೇ ತಾರೀಕು KC ವೇಣುಗೋಪಾಲ್ರವ್ರು ಬರ್ತಾ ಇದ್ದಾರೆ. ಇದು ಸಂಘಟನ್ ಸರ್ಜಾನ್ ಅಂಥೇಳಿ ಅಭಿಯಾನ, ಅಂದರೆ ಸಂಘಟನೆಯ ಪುನರ್ ಸಂಘಟನೆಗೋಸ್ಕರ ಮಾಡ್ತಕ್ಕಂಥ ಅಭಿಯಾನವನ್ನು ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ 11 ರಾಜ್ಯಗಳು ಉಳಿದಿತ್ತು. ಅದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದು ಉಳಿದಿತ್ತು. ಅದನ್ನು 20ನೇ ತಾರೀಕು ಬಂದು KC ವೇಣುಗೋಪಾಲ್ರವರು ಇದೇ ಭಾರತ್ ಜೋಡೋದಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ, ಉದ್ಘಾಟನೆ ಮಾಡಿ. ಸುಮಾರು 170 ಜನ ವೀಕ್ಷಕರಿದ್ದಾರೆ. ಅಂದರೆ ಕೇಂದ್ರದಿಂದ 40 ಜನ ವೀಕ್ಷಕರು, ರಾಜ್ಯದಿಂದ 120 ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದ ವೀಕ್ಷಕರಿದ್ದಾರೆ. ಎಲ್ಲ ಜಿಲ್ಲೆಗಳಿಗೂ ಸಹ ಕನಿಷ್ಠ 7 ದಿನ ಇದ್ದು ಎಲ್ಲ ಬ್ಲಾಕ್ಗಳಿಗೂ ಸಹ ಭೇಟಿ ಕೊಟ್ಟು ಯಾರನ್ನ ಅಧ್ಯಕ್ಷರು ಮಾಡಿದ್ರೆ ಒಳ್ಳೆಯದಾಗುತ್ತೆ ಜಿಲ್ಲೆಗೆ, ಅಥವಾ ಯಾವ ಅಧ್ಯಕ್ಷರನ್ನ ಉಳಿಸ್ಕೋಬೇಕಾದ್ರೆ ಯಾಕೆ ಉಳಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತಂದು ಹೈಕಮಾಂಡ್ ಅವರು ಜಿಲ್ಲೆಯನ್ನು ಇದು ಮೊಟ್ಟ ಮೊದಲನೇ ಬಾರಿಗೆ ಸಂಘಟನೆ, ಯಾಕಂದರೆ 2024 ಬೆಳಗಾಮಲ್ಲಿ ವರ್ಕಿಂಗ್ ಕಮಿಟಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು 2025 ಸಂಪೂರ್ಣವಾಗಿ ಸಂಘಟನೆನ ಪುನರ್ರಚಿಸೋಸ್ಕರ ಇಡಬೇಕು ಅಂಥೇಳಿ. ಅದು 1.5 ವರ್ಷ ಆಗೋಯ್ತು. ಇದು ಕಡೆಯ ಹಂತದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಜಿಲ್ಲೆಗೆ ಹೋಗಿ 7 ದಿವಸ ಇದ್ದು ಆ ಜಿಲ್ಲೆಯಲ್ಲಿ ನಾವು ಏನು ಮಾಡಬೇಕು ಅನ್ನೋ ವಿಚಾರವನ್ನು ನಮಗೆ ತಿಳಿಸ್ತಾರೆ. ಆನಂತರ ಕ್ರಮವನ್ನು ತೆಗೆದುಕೊಂಡು ಬೇಕಾದರೆ ಹೊಸ ಅಧ್ಯಕ್ಷನೂ ನಾವು ಮಾಡ್ಬೋದು, ಇರೋ ಅಧ್ಯಕ್ಷನೂ ಸಹ ನಾವು ಕಂಟಿನ್ಯೂ ಮಾಡ್ಬೋದು. 2 ಥರದ ಇದು ಕೂಡ ನಮ್ಮ ಮುಂದೆ ಇದೆ. ಅದೆಲ್ಲ ಹೊಸದಾಗಿ ಮಾಡಬೇಕಲ್ಲ. ಈಗ ಹಿಂದಿನ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿರೋದ್ರಿಂದ ಸಮಿತಿ ಇದಾಗಿದೆ. ಮುಂದೆ ಬರೋವರೆಗೂ ಅವರೇ ಕಂಟಿನ್ಯೂ ಆಗ್ತಾರೆ. ಮುಂದೆ ಸಮಿತಿ ಬರೋರು ಅವರೇ ಕಂಟಿನ್ಯೂ. ನೀವು ಅದನ್ನು ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ನಾವು ಹೋಗ್ತೀವಿ, ನಮ್ಮ ಅಭಿಪ್ರಾಯವನ್ನು ಹೇಳಕ್ಕೆ ಹೋಗ್ತೀವಿ. ಕ್ಯಾಬಿನೆಟ್ ರಚನೆ ಮಾಡೋದು ಮುಖ್ಯಮಂತ್ರಿಗಳು, ಹೈಕಮಾಂಡ್. ಅದೊಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾನು ಸಂಪುಟ ಸೇರ್ತೀನಿ ಅಂತ ಈಗಲಿಲ್ಲ, 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ಷಡ್ಯಂತ್ರ ಯಶಸ್ವಿ ಆಗೋದಿಲ್ಲ. ಅವ್ರು ತಿರ್ಗಾ ಫೇಲ್ ಆಗ್ತಾರೆ. ಅಲ್ಲಲ್ಲ, ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರ ಈ ಷಡ್ಯಂತ್ರವನ್ನು ಮಾಡ್ತಾರೆ. ನಾನು ಪಕ್ಷದ ವ್ಯಕ್ತಿ, ಪಕ್ಷದಲ್ಲಿ 50 ವರ್ಷ ಕೆಲಸ ಮಾಡಿ ಯಾವುದೋ ಅಧಿಕಾರ ನೀಡೋಕ್ಕೋಸ್ಕರ ಅಲ್ಲ, ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ನಾವು ಬಂದಿರತಕ್ಕಂಥವ್ರು. ಆದ್ದರಿಂದ ದೊಡ್ಡ ಷಡ್ಯಂತ್ರ ಅದು ಯಶಸ್ವಿ ಆಗೋದಿಲ್ಲ. ಸಂಪುಟ ಮತ್ತು ಪಕ್ಷ ಇದು ಸರ್ಕಾರ ಮತ್ತು ಪಕ್ಷದ ಹೊಂದಾಣಿಕೆ ಸಮನ್ವಯ ಇದೆ. ಯಾವ ತೀರ್ಮಾನ ಸರ್ಕಾರ ತೆಗೆದುಕೊಂಡ್ರೆ ಅದು ಇಂಪ್ಯಾಕ್ಟ್ ಪಾರ್ಟಿ ಕೂಡ ಸರ್ಕಾರ ಈ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ತಾವೇನು ಅಡ್ವೈಸ್ ಮಾಡಿದ್ರಿ, ಯಾವಾಗ ಆಗುತ್ತೆ, ಯಾವ ಸೂತ್ರದಲ್ಲಿ ಆಗಬೇಕು ಅಂತ? ಈಗ 140 ಜನ ಶಾಸಕರಿದ್ದಾರೆ, 40 ಜನ ವಿಧಾನ ಪರಿಷತ್ ಶಾಸಕರಿದ್ದಾರೆ. ಯಾರನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಮುಖ್ಯಮಂತ್ರಿಗಳ ಪ್ರಿರೋಗೇಟಿವ್. ಅವರು ಸರ್ಕಾರ ನಡೆಸ್ತಕ್ಕಂಥದ್ದು. ಅದು ಪಕ್ಷ ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಕೊಡುತ್ತೆ. ಕಾರ್ಯಕ್ರಮಗಳು ಬರುತ್ತೆ ನೋಡಿ, ಕಾರ್ಯಕ್ರಮಗಳಿಗೆ ನಮಗೆ ಸಮನ್ವಯ ಇರಬೇಕು. ಸರ್ಕಾರಕ್ಕೂ ಪಕ್ಷಕ್ಕೂ ಸಮನ್ವಯ ಎಲ್ಲಿ ಬೇಕು ಅನ್ನೋದಿದ್ದರೆ ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು. ಅದಕ್ಕೋಸ್ಕರ ನಮಗೆ ಸಮನ್ವಯ ಬೇಕು. ಆ ಸಮನ್ವಯ ಇದೆ. 28 ಕೇವಲ ಅದು ಸೆಮಿಫೈನಲ್. ನಮಗೆ 29 ಭಾಳ ಮುಖ್ಯ. ಈ ಬಾರಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಬೇಕು. ಈ ಸಂಪುಟ ರಚನೆ ಸಂದರ್ಭದಲ್ಲಿ ಬರೀ ಜಾತಿ ನೋಡಿದಾಗ ಜಾತಿ ಒಳಗಿರ್ತಕ್ಕಂಥ ಅಪ್ಪರ್ ಕಾಸ್ಟ್ ಅವರಿಗೆ ಅವಕಾಶ ಜಾಸ್ತಿ ಇದೆ, ಆದರೆ ಕೆಳಗಡೆ ಇರತಕ್ಕಂಥ ಯಾರಿಗೂ ಅವಕಾಶ ಆಗಿಲ್ಲ. ನಾವು ಜಾತಿ ನೋಡೋದಿಲ್ಲ. ಯಾರು ಸಮರ್ಥರಿದ್ದಾರೆ, ಯಾರಲ್ಲಿ ಪ್ರತಿಭೆ ಇದೆ, ಇವ್ರನ್ನ ಮತ್ತು ಯಾರಿಗೆ ಹೆಚ್ಚಿನ ಅನುಭವ ಇದೆ ಮತ್ತು ಯಾರು ಮುಂದೆ ನಮ್ಮ ಪಕ್ಷದ ಕಾರ್ಯಕ್ರಮ ಸಿದ್ಧಾಂತವನ್ನು ಜನಸಾಮಾನ್ಯರಿಗೆ ತೆಗೆದುಕೊಂಡು ಹೋಗ್ತಾರೆ ಅಂಥವ್ರನ್ನ ಆರಿಸಬೇಕು ಅಂತೇಳಿ ನಮ್ಮ ಪ್ರಯತ್ನ ಇರುತ್ತೆ. ಆದ್ದರಿಂದ ಅದರ ಮೂಲಕ ಹೋಗ್ತೀವಿ. ಆದರೆ ಇನ್ನೊಂದು ದಿವಸ ಮಾತಾಡೋಣ. ಇವತ್ತು ನೀಟ್ ಇರಲಿ, ಇನ್ನೊಂದು ದಿನ ಮಾತಾಡೋಣ. ಇನ್ನೊಂದು ಸರ್, ಬಿಡದಿ ಪಾದಯಾತ್ರೆಗೆ JDS ಮತ್ತು BJP ಕರೆ ಕೊಟ್ಟಿದ್ದಾರೆ ಸರ್.
ತಯಾರಿ ಮಾಡ್ತಿದ್ದಾರೆ ಡೇಟ್ ಅನೌನ್ಸ್ ಮಾಡಿದ್ದಾರೆ ಸರ್ 30 ಇವತ್ತು JDS ಯಾವುದೋ ಸಂತಾಪದಲ್ಲಿದ್ದಾರೆ, ಅದರಿಂದ ಇವತ್ತೇನು ನಾನು ಕಾಮೆಂಟ್ ಮಾಡಲ್ಲ. BJPಯವ್ರಿಗೂ ಉತ್ತರ ಕೊಡ್ತೀವಿ, ಏನೂ ತೊಂದರೆ ಇಲ್ಲ. ಏನೋ ಪಾದಯಾತ್ರೆ ಮಾಡ್ತಾರಂತೆ, ಅದಕ್ಕೂ ಉತ್ತರ ಕೊಡ್ತೀವಿ. ಇವತ್ತು ಇಷ್ಟಕ್ಕೆ ಬಿಡಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಭಾನುವಾರ ಬಂದಿದ್ದೀರಿ, ಅದಕ್ಕೋಸ್ಕರ ನಿಮಗೆಲ್ಲ ಧನ್ಯವಾದ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.